ನೋಡಿ ಮರದ ಕೆಳಗಡೆ ನಿಲ್ಸ್ಕೊಂಡು ಗಾಡಿ ವೆಯ್ಟ್ ಮಾಡ್ತಾ ಇದೀವಿ, ಯಾಕೆ ಹೇಳಿ ಡ್ಯೂಟಿ ಇಲ್ಲ. ರೂಲ್ಸ್ ಎಲ್ಲ ಸರ್, ಜನಕ್ಕೆ ಗಂಟೆಗೆ ಒಂದ್ ರೂಲ್ಸ್ ಗಳಕ್ಕೆ ಒಂದ್ ರೂಲ್ಸ್ ಬರ್ತಾನೆ ಅವೆ, ಹಿಂಗ್ ಬರ್ತವೆ ಹಿಂಗ್ ಹೋಯ್ತವೆ. ಜೀವನ ಮಾತ್ರ ಹಂಗೆ ಐತೆ. ಡ್ರಿಂಕ್ ಡ್ರೈವ್ ಮಾಡ್ಬೋದು ಡ್ರೈವರ್ಸು, ಪಾನ್ ಪರಕು ಅದೇನೋ ಆಗ್ಬೋದು, ಗುಟ್ಕಾ ಐಟಮ್ಸ್ ಆಗ್ಬೋದು. ನೀವು ನೀಟ್ ಅಂಡ್ ಕ್ಲೀನ್ ಆಗಿ ದೇವ್ರ ಮೇಲೆ ಭಾರ ಇಟ್ಟು ನೀವು ಬನ್ನಿ ಡ್ಯೂಟಿ ಮಾಡಿ, ಯಾರು ನಿಮ್ಗೆ ಕ್ಯಾನ್ಸಲ್ ಮಾಡೋದಿಲ್ಲ. ನಮಗೆ ಅಂತಲ್ಲ ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಇವಾಗ ವಯಸ್ಸಾದವರು ಇರ್ತಾರೆ, ಅವ್ರಿಗೂ ಇದು ತೊಂದರೆ ಆಗುತ್ತೆ, ಬೇಡ ಅಂತ. ಅದು ಮಾಡ್ತಾರಣ ಒಬ್ರೊಬ್ರು ಇಲ್ಲ, ಒಬ್ರೊಬ್ರು ಒಳಗೆ ಚಲೋ ಅರಣ, ಒಬ್ರೊಬ್ರು ಚಲೋ ಇಲ್ಲ, ಏನ್ ಮಾಡಕ್ಕಾಗಲ್ಲ. ಕ್ಯಾಬ್ ಡ್ರೈವರ್ಗಳ ವಿಚಾರದಲ್ಲಿ, ಅದರಲ್ಲೂ ಕೂಡ ಪ್ರಯಾಣಿಕರಿಗೆ ಸಹಾಯ ಆಗುವ ರೀತಿಯಲ್ಲಿ ಹೊಸ ವರ್ಷದಿಂದ ಹೊಸ ಒಂದು ರೂಲ್ ಅನ್ನ ತರೋದಕ್ಕೆ ಕೇಂದ್ರದ ಮೋದಿ ಸರ್ಕಾರ ಯೋಚಿಸ್ತಾ ಇದೆ. ಅದು ಯಾವ ರೀತಿ ಅಂದ್ರೆ, ನಮಗೆ ಬೇಕಾದ ಡ್ರೈವರ್ ಅನ್ನ ನಾವು ಚೂಸ್ ಮಾಡಬಹುದು ಅಂತ. ಸೇಮ್ ಜೆಂಡರ್, ಈಗ ನಾನು ಮಹಿಳೆ ಆಗಿದ್ರೆ ಮಹಿಳಾ ಡ್ರೈವರ್ ಬೇಕು ಅನ್ನೋ ರೀತಿ, ಇಲ್ಲ ಆಫ್ಟರ್ ಕಂಪ್ಲೀಷನ್ ಆಫ್ ದ ಟ್ರಿಪ್ ನಾವು ಟಿಪ್ ಮಾಡಬಹುದು, ಅಂದ್ರೆ ಸುಳಿವನ್ನ ಕೊಡಬಹುದು ಆ ಟ್ರಿಪ್ ನ ಬಗ್ಗೆ. ಸೊ ಆ ಡ್ರೈವರ್ ಬಗ್ಗೆ ಏನು ನಾವು ಒಪಿನಿಯನ್ ಏನಿದೆ ಇದೆಲ್ಲವನ್ನ ಕೊಡುವಂಥದ್ದು, ಒಂದಷ್ಟು ಬದಲಾವಣೆಯನ್ನ ಮಾಡೋ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇದು ಈ ಪ್ಯಾಸೆಂಜರ್ ಸೇಫ್ಟಿಯ ಒಂದು ಕಾರಣಕ್ಕೆ ಅಂತ ಹೇಳಿ. ಹಾಗಾದ್ರೆ ಇದ್ರ ಬಗ್ಗೆ ಡ್ರೈವರ್ಗಳು ಏನ್ ಹೇಳ್ತಾರೆ, ಇದ್ರ ಬಗ್ಗೆ ಸಾರಥಿಗಳು, ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಸ್ ಏನ್ ಹೇಳ್ತಾರೆ, ಬನ್ನಿ ಅವ್ರನ್ನ ಕೇಳ್ಕೊಂಡ್ ಬರೋಣ. ಈ ರೀತಿಯ ಒಂದು ಹೊಸ ರೂಲ್ಸ್ ಏನಿದೆ, ಇದು ಬಂದ್ರೆ ಡ್ರೈವರ್ಗಳಿಗೆ ಎಷ್ಟು ತೊಂದರೆ ಆಗತ್ತೆ ಅಥವಾ ಇದು ಒಳ್ಳೆಯದಾ, ಇದ್ರ ಬಗ್ಗೆ ಏನ್ ಒಪಿನಿಯನ್ ಇದೆ, ಬನ್ನಿ ಕೇಳ್ಕೊಂಬರೋಣ. ಏನಂದ್ರೆ ನಮ್ಮ ಎಲ್ಲೋ ಬೋಟ್ ಚಾಲಕರು ಕೆಲವೊಬ್ರು, ಈಗ ನಮ್ಮ ಓಲಾ, ಊಬರ್, ರ್ಯಾಪಿಡೋ, ಎನಿಥಿಂಗ್ ಆನ್ಲೈನ್ ಆ್ಯಪಲ್ಲಿ ಯಾವ ರೀತಿ ಇದೆ ಅಂತಂದ್ರೆ, ಇವಾಗ ಒಂದು ಕ್ಯಾಬ್ ಬರ್ತಾ ಇದ್ದಂಗೆ ಕಸ್ಟಮರ್ ತುಂಬಾ ಜನ ಕ್ಯಾನ್ಸಲ್ ಕೂಡ ಮಾಡ್ತಾ ಇದ್ದಾರೆ. ಕಸ್ಟಮರ್ ಕ್ಯಾನ್ಸಲ್ ಮಾಡ್ತಾ ಇರೋದ್ರಿಂದ ಇವಾಗ ನಮ್ಗೆ ಏನ್ ಅನ್ಸುತ್ತೆ, ನಾವು ಡ್ಯೂಟಿ ಮಾಡ್ಬೇಕಾ ಬೇಡವಾ ಅನ್ನೋಷ್ಟು ಗೊಂದಲದಲ್ಲಿ ಹೋಗ್ತಾ ಇದೀವಿ ನಮ್ಮ ಚಾಲಕರು. ನೋಡಿ ಮರದ ಕೆಳಗಡೆ ನಿಲ್ಸ್ಕೊಂಡು ಗಾಡಿ ವೆಯ್ಟ್ ಮಾಡ್ತಾ ಇದೀವಿ, ಯಾಕೆ ಹೇಳಿ ಡ್ಯೂಟಿ ಇಲ್ಲ. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಇವಾಗ ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ ಇರ್ಬೋದು, ಈ ಥರ ಎಲ್ಲ ಬಂದಿರೋದ್ರಿಂದ ನಮಗೂ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಇದೆ. ಬಟ್ ಇಂಥ ಸಿಚುವೇಶನ್ ಅಲ್ಲಿ ಪ್ಯಾಸೆಂಜರ್ಸ್ ಏನಾದರೂ ನಮ್ಮನ್ನ ಈ ಡ್ರೈವರ್ ಬೇಡ ಆ ಡ್ರೈವರ್ ಬೇಡ ಅಂತ ಕೆಲವೊಂದು ಮುಂದಿನ ದಿನಗಳಲ್ಲಿ ಈ ಥರ ಒಂದು ಆ್ಯಪ್ ಮುಖಾಂತರ ಬಂದು ನೀವು ಯಾರನ್ನ ಬೇಕಾದ್ರೆ ಚೂಸ್ ಮಾಡ್ಬೋದು, ಯಾರನ್ನ ಬೇಕಾದ್ರೆ ಸೆಲೆಕ್ಟ್ ಮಾಡಿ ನೀವು ಯಾವ ಕ್ಯಾಬ್ನ ಬೇಕಾದ್ರೆ ವೆಹಿಕಲ್ ತೊಗೊಂಡು ಹೋಗ್ಬೋದು ಅನ್ನೋ ಒಂದು ಆಪ್ಷನ್ಸ್ ಬಂತಂದರೆ. ಬಟ್ ನಮ್ಮ ಚಾಲಕರಿಗೆ ಒಂದು ಎಚ್ಚರಿಕೆ ಇರೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಈ ಥರ ಸಿಚುವೇಶನಲ್ಲಿ ಯಾವತ್ತು ದಯವಿಟ್ಟು ಯೂನಿಫಾರ್ಮಲ್ಲಿರಿ, ನೀಟ್ನೆಸ್ ಆಗಿರಿ, ಸೀಟ್ ಬೆಲ್ಟ್ ಧರಿಸಿ, ಅಫಿಷಿಯಲಾಗಿ ಗಾಡಿ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡ್ಕೊಳ್ಳಿ. ಯಾರು ಕೂಡ ರಿಜೆಕ್ಟ್ ಮಾಡೋದಿಲ್ಲ. ಕೆಲವೊಬ್ರು ಏನಂದರೆ, ಇವಾಗ ಡ್ರಿಂಕ್ ಡ್ರೈವ್ ಮಾಡ್ಬೋದು ಡ್ರೈವರ್ಸ್ಗಳದ್ದು ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ. ಪಾನ್ ಪರಕು ಅದೇನೋ ಆಗ್ಬೋದು, ಗುಟ್ಕಾ ಐಟಮ್ಸ್ ಆಗ್ಬೋದು. ಕೆಲವೊಬ್ರು ಪ್ಯಾಸೆಂಜರ್ಗೆ ಅದರಿಂದ ತುಂಬ ಇರಿಟೇಟಿಂಗ್ ಆಗ್ಬೋದು. ಮತ್ತು ಡ್ರಿಂಕ್ಸ್ ಮಾಡೋದ್ರಿಂದ ಅವ್ರಿಗೆ ಸ್ಮೆಲ್ ಬರೋದಾಗಿರ್ಬೋದು, ಇಲ್ಲ ಒಳಗಡೆ ಕ್ಲೀನ್ ಇಲ್ಲ ಅಂದರೂ ಕೂಡ ಕೆಲವೊಬ್ರು ಕ್ಯಾನ್ಸಲ್ ಮಾಡೋ ಸಾಧ್ಯತೆಗಳಿದೆ. ಸೊ ಕಸ್ಟಮರ್ಗೆ ಏನಂದರೆ, ನಮ್ಮ ಕಸ್ಟಮರು ನಮ್ಮ ಮನೆಯವರಿದ್ದಂಗೆ, ಅವರಿಂದ ನಾವು ದುಡಿತಾ ಇದ್ದೀವಿ. ಸೊ ಅವ್ರನ್ನ ನಾವು ಕ್ಲೀನಾಗಿ ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್ ತುಂಬ ಇರುತ್ತೆ. ನಮ್ಮ ಚಾಲಕರಲ್ಲಿ ನನಗೆ ವಿನಂತಿ ಮಾಡ್ತಾ ಇರೋದು ಒಂದೇ ವಿಷಯ, ನೀವು ನೀಟ್ ಆ್ಯಂಡ್ ಕ್ಲೀನಾಗಿ ದೇವ್ರ ಮೇಲೆ ಭಾರ ಇಟ್ಟು ನೀವು ಬನ್ನಿ ಡ್ಯೂಟಿ ಮಾಡಿ, ಯಾರೂ ನಿಮ್ಗೆ ಕ್ಯಾನ್ಸಲ್ ಮಾಡೋದಿಲ್ಲ. ಕೆಲವೊಬ್ರು ಮಾಡ್ಬೋದು, ಕೆಲವೊಂದು 10% ಮಾಡ್ಬೋದು. ಸೊ ಹೇರ್ ಸ್ಟೈಲಿಂದ ಆಗಿರ್ಬೋದು, ಇಲ್ಲಾಂದರೆ ಕೆಲವೊಬ್ರು ಆ್ಯಕ್ಟಿಟ್ಯೂಡ್ ಆ ಥರದಿಂದ ಚೇಂಜ್ ಮಾಡ್ಬೋದು. ಬಟ್ ಇನ್ನು 90% ನಮ್ಮ ಗುಡ್ ಮಾತಿನಲ್ಲಿರುತ್ತೆ, ಮತ್ತು ನಾವು ಹೇಗೆ ನಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ಕಾರಣಕ್ಕೆ ನಮ್ಮ ಚಾಲಕರಿಗೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಎಲ್ಲರೂ ನೀಟ್ ಆ್ಯಂಡ್ ಕ್ಲೀನ್ ಆಗಿರಿ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಥರ ಆ್ಯಪ್ಗಳು ಬರ್ಬೋದು, ನಾವು ಚೂಸ್ ಮಾಡೋ ರೀತಿ ಕೂಡ ಬರ್ಬೋದು. ಕಸ್ಟಮರ್ ನಮಗೆ ಬೇಕೋ ಬೇಡೋ ಅಂತ ಚೂಸ್ ಮಾಡೋ ರೀತಿಲಿ ಕೂಡ ಬರ್ಬೋದು. ಬಟ್ ದಯವಿಟ್ಟು ನಮ್ಮ ಚಾಲಕರಿಗೆ ಎಲ್ರಿಗೂ ಹೇಳೋದೊಂದೇ, ನೀಟ್ನೆಸ್ ಆಗಿರಿ, ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಈಗ ಕಸ್ಟಮರ್ ತೀರ್ಮಾನ ಮಾಡೋದಾದ್ರೆ, ಈಗ ಒಂದೊಂದ್ ಟೈಮ್ ನಾವು ಒಬ್ರು ರ್ಯಾಶ್ ಆಗಿ ಓಡಿಸ್ತಾರೆ, ಒಬ್ರು ಸ್ಲೋ ಆಗಿ ಓಡಿಸ್ತಾರೆ, ಒಬ್ರು ಫಾಸ್ಟ್ ಆಗಿ ಹೋಗಿ ಅಂತಾರೆ, ಒಬ್ರು ಸ್ಲೋ ಆಗಿ ಹೋಗಿ ಅಂತಾರೆ. ಈಗ ಡ್ರೈವರೇ ಫಾಸ್ಟ್ ಆಗಿ ಹೋಗ್ಬೋದು. ಡ್ರೈವರ್ ಫಾಸ್ಟ್ ಆಗಿ ಹೋಗ್ಬೇಕಾದ್ರೆ ಏನಾಗುತ್ತೆ ಹೇಳಿ, ಅದು ಈ ಡ್ರೈವರ್ ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಇನ್ನೊಬ್ರು ಪ್ಯಾಸೆಂಜರ್ ಬಂದು ಫಾಸ್ಟ್ ಆಗಿ ಹೋಗಿ ಅಂತಾರೆ, ಡ್ರೈವರ್ ಸ್ಲೋ ಆಗಿ ಹೋಗ್ತಾನೆ. ಅದಕ್ಕೆ ಕಾರಣ ಏನಿತ್ತು, ಅದ್ ಕೊಟ್ಬಿಟ್ಟು ಅದ್ ಮಾಡ್ಬೇಕು. ಅರ್ಥ ಆಯ್ತಾ ಸರ್? ಅವಾಗ ಅವ್ರೇನ್ ಮಾಡ್ತಾರೆ, ಇವನ್ ಬೇಡ ಅಂತ ಅದ್ ಕ್ಯಾನ್ಸಲ್ ಮಾಡ್ತಾನೆ, ಅವ್ನ್ ಅದ್ ಬೇಡ ಅಂತ ಅದ್ ಕ್ಯಾನ್ಸಲ್ ಮಾಡ್ತಾನೆ. ಇವೆರಡರಲ್ಲಿ ಯಾವ ತೀರ್ಮಾನ ಸರಿ ಹೇಳಿ ನೀವು? ಡ್ರೈವರ್ಗೂ ಸಮಸ್ಯೆ ಆಗುತ್ತೆ, ಕಸ್ಟಮರ್ಗೂ ಸಮಸ್ಯೆ ಆಗುತ್ತೆ. ಈಗ ಅವನು ಗಾಡಿ ಯಾವ್ದು ಕೊಡ್ತಾನೆ ಕಸ್ಟಮರ್ಗೆ, ಡ್ರೈವರ್ ಇನ್ಯಾ ಗಾಡಿಗೆ ಹೋಗ್ತಾರೆ, ಇಬ್ರಿಗೂ ಸಮಸ್ಯೆನೇ ಇದೆ. ಎಲ್ಲ ಸರಿ, ಕಾನೂನೇ ಸಮಸ್ಯೆ ಇಲ್ಲ. ಬದುಕ್ಬೇಕಂದಾಗ ನೀವು ಓಡಾಡ್ತೀರಿ, ನಾನ್ ಬದುಕ್ಬೇಕಂದಾಗ ನಾನು ಓಡಾಡ್ತೀನಿ. ಇಬ್ರ ಮಧ್ಯದಲ್ಲಿ ಯಾರು ಉದ್ಧಾರ ಆಗಲ್ಲ. ಉದ್ಧಾರ ಆಗೋರೆ ಬೇರೆಯವರು. ನಾವು ಹೆಂಗೆ ಇದ್ದೀವಿ. ರೂಲ್ಸ್ ಎಲ್ಲ ಸರ್, ಜನಕ್ಕೆ ಗಂಟೆಗೆ ಒಂದ್ ರೂಲ್ಸ್, ಗಳಕ್ಕೆ ಒಂದ್ ರೂಲ್ಸ್ ಬರ್ತಾನೆ ಅವೆ, ಹಿಂಗ್ ಬರ್ತವೆ ಹಿಂಗ್ ಹೋಯ್ತವೆ. ಜೀವನ ಮಾತ್ರ ಹಂಗೆ ಇದೆ. ಕರೆಕ್ಟಾ ಹೇಳಿ? ರೂಲ್ಸ್ಗಳು ಜನಕ್ಕೂ ನನ್ ಬರ್ತಿದೆ. ಮೊದ್ಲು ಅವಾಗಿನ ಕಾಲದಲ್ಲಿ ರ್ಯಾಪಿಡೋ, ಊಬರ್ ಏನು ಇರ್ಲಿಲ್ಲ, ಇವಾಗ ಎಲ್ಲ ಬಂದಿದೆ. ಯಾಕೆ ಉದ್ಧಾರ ಆಕಾಯ್ತಲ್ಲ? ಅವಾಗ್ಲೂ ಅದೇ ಜೀವನ ಮಾಡ್ತಿದ್ವಿ, ಇವಾಗ್ಲೂ ಅದೇ ಜೀವನ ಮಾಡ್ತಿದ್ವಿ. ರೈಟ್ ಮಾತ್ರ ಜಾಸ್ತಿ ಆಗಿ ಹೋಗ್ತಾ ಇದೆ.
ಜೀವನ ಎಲ್ಲ ಕಷ್ಟನೇ. ಕಸ್ಟಮರ್ ಸಿಗ್ತಾ ಇಲ್ಲ ಮತ್ತೆ ಡ್ಯೂಟಿ ನಡೀತಾ ಇಲ್ಲ. ಅದು ಯಾವ ತರ ಇನ್ನ ಮಾಡ್ತಾರದ್ ನಮಗೂ ಅದ್ರ ಮೇಲೆ ಐಡಿಯಾ ಇಲ್ಲ. ಯಾವ ತರ ಗೌರ್ಮೆಂಟ್ ಏನು ಆಪ್ಷನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ಸೇಫ್ಟಿ, ವುಮೆನ್ ಸೇಫ್ಟಿಗೆ ನೋಡ್ತಾ ಇದ್ದಾರೆ. ಹಾ. ಹಾಗೆ ಒಂದಷ್ಟು ಕಡೆ ಡ್ರೈವರ್ಗಳು ಅವರು ಮಾಡೋ ಒಂದಷ್ಟು ಕಿಡಿಗೇಡಿ ಕೆಲಸದಿಂದ ಬೇರೆ ಎಲ್ಲಾ ಡ್ರೈವರ್ಗಳಿಗೂ ಅಫೆಕ್ಟ್ ಆಗುತ್ತೆ. ಹೌದೌದು, ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಎಲ್ಲರೂ ಅನ್ಭವಿಸ್ಬೇಕು. ಅದು ಡ್ರೈವರ್ ಅಂದ್ಮೇಲೆ ಪ್ರತಿಯೊಬ್ಬರದು ಐದು ಹೆಸರು. ಅದು 100 ಜನ ಒಬ್ಬನ್ ತಪ್ಪು ಮಾಡೋಣ 100 ಜನಕ್ಕೂ ಆ ಹೆಸರು ಅದೇ ಬರುತ್ತೆ. ಸೊ ಹಂಗಾಗಿ ಈಗ ನೀವು ಮಾಡ್ತಾ ಇರೋದೇ ಕಷ್ಟದಲ್ಲಿ ಇರುತ್ತೆ. ಹೌದೌದು. ನೀನು ಹೊಸ ವರ್ಷದಿಂದ ಹೊಸ ರೂಲ್ ತಂದ್ಬಿಟ್ಟು ಕಸ್ಟಮರ್ಗಳು ಡ್ರೈವರ್ನ ಚೂಸ್ ಮಾಡೋದಾಗ್ಬಿಟ್ರೆ ಒಬ್ಬ ಅಲ್ಲಿ ಫೋಟೋದಲ್ಲೇನೋ ನಿಮ್ಮ ಫೋಟೋದಲ್ಲಿ ನೀವು ಚೆನ್ನಾಗಿ ಕಾಣಲ್ಲ, ಹೌದೌದು. ಕಸ್ಟಮರ್ ನಿಮ್ ಫೋಟೋ ನೋಡಿನೇ ಯಾಕೋ ಇವನು ಚೆನ್ನಾಗಿ ಕಾಣ್ತಾ ಇಲ್ಲ ಹಂಗೆ ಚೂಸ್ ಮಾಡ್ತಾರೆ. ಹೌದು, 100% ಸರ್. ಏನ್ ಅದು ಹೇಳ್ತೀರಾ ಅದಕ್ಕೆ? ಅದು ರಾಂಗ್ ಸರ್. ಅದು ಯಾಕಂದ್ರೆ ಒಬ್ರು ಕಲರ್ ಅಲ್ಲೂ ಇರ್ತಾರೆ, ಒಬ್ರು ಇದ್ರಲ್ಲೂ ಇರ್ತಾರೆ. ಆ ತರ ಮಾಡಿದ್ರೆ ಅದು ತುಂಬಾ ತೊಂದರೆ ಆಗುತ್ತೆ. ನಮ್ಗೆ ಅಂತಲ್ಲ, ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಇವಾಗ ವಯಸ್ಸಾದವ್ರು ಇರ್ತಾರೆ, ಅವ್ರಿಗೂ ಇದು ತೊಂದರೆ ಆಗುತ್ತೆ. ಬೇಡ ಅಂತ ಆ ರೂಲ್ಸ್ ತರ ಬೇಡ. ಬಟ್ ಸರ್ಕಾರ ಏನು ಅಂದ್ರೆ ವುಮೆನ್ ಸೇಫ್ಟಿ ಅಂತ ನೋಡುತ್ತೆ. ಸರ್ ಅದು ಎಲ್ಲರೂ ನೋಡ್ತೀವಲ್ಲ ಸರ್. ನಮ್ಗೂ ಇವಾಗ ಅಕ್ಕ ತಂಗಿಯರಿದ್ದು, ನಾವು ಅಕ್ಕ ತಂಗಿಯರ ಭಾವನೆಯಲ್ಲಿ ನಾವು ಮಾಡ್ತೀವಲ್ವಾ. ನಮಗೂ ಸೇಫ್ಟಿ ಇರುತ್ತೆ, ಅವ್ರಿಗೂ ಸೇಫ್ಟಿ ಇರುತ್ತೆ. ಮತ್ತೆ ಆಪಲ್ಲಿ ಇದು ಪೊಲೀಸ್ ಅವ್ರ ನಂಬರ್ ಇರುತ್ತೆ, ವಿತಿನ್ ಸೆಕೆಂಡ್ ಅಲ್ಲಿ ಅವರು ಬರ್ತಾರೆ. ಆತರ ನಡೆಯುತ್ತಲ್ವಾ. ಬೇಕಿಲ್ಲ ಅಂತೀರಾ? ಏನ್ ಬೇಕಾಗಿಲ್ಲ ಸರ್. ರೂಲ್ಸ್ ಬಂದ್ರೆ ಹೆಂಗೆ ಲಾಸ್ ಆಗಲ್ವಾ ನಿಮ್ಗೆ? ಲಾಸ್ ಆಗತ್ತೆ ಅಣ್ಣ, ಏನ್ ಮಾಡಕ್ಕಾಗಲ್ಲ, ಬಂದ್ರೆ ಮಾಡು. ಹ್ಮ್. ಈಗ ಒಂದೊಂದ್ಸಲ ಬಂದ್ರೆ ಕ್ಯಾನ್ಸಲ್ ಆಗುತ್ತೆ. ಈಗ ಅಲ್ಲಿ ಪಿಕಪ್ ಹೋಗಿ ನಿಂದಿರ್ತೇವೆ 2 ಕಿಲೋಮೀಟರ್ ಹೋಗಿ ನಿಂತೇವೆ ಅಂದ್ರೆ ಕ್ಯಾನ್ಸಲ್ ಆಗುತ್ತೆ. ಏನ್ ಮಾಡಕ್ಕಾಗಲ್ಲ ಅಣ್ಣ, ಮತ್ತೆ ಖಾಲಿ ಬರ್ಬೇಕು ಅಲ್ಲಿದ್ದು. ಯಾಕೆಂದ್ರೆ ನೋಡಿ, ಈಗ ನೀವು ಕಷ್ಟಪಟ್ಟು ದುಡಿಯೋರು, ಹಾ ಅಣ್ಣ. ಕೆಲವ್ರು ಯಾರೋ ಹೆಣ್ಮಕ್ಳ ಮೇಲೆ ಬೈಯೋದು, ಅವ್ರಿಗೆಲ್ಲ ಹಿಂಸೆ ಕೊಡೋದೆಲ್ಲ ಮಾಡ್ತಾರೆ. ಅಂತವ್ರಿಂದಾಗಿ ಈ ರೀತಿ ರೂಲ್ಸ್ ಬರ್ತವೆ. ಅದು ಮಾಡ್ತಾರಣ್ಣ, ಒಬ್ರೊಬ್ರು ಇಲ್ಲ. ಒಬ್ರೊಬ್ರು ಒಳಗ ಚಲೋ ಅಣ್ಣ, ಒಬ್ರೊಬ್ರು ಚಲೋ ಇಲ್ಲ. ಏನ್ ಮಾಡಕ್ಕಾಗಲ್ಲ, ಅವ್ರ ಬಿಟ್ಟಿದಣ್ಣ. ಬಟ್ ಅಂತವ್ರಿಂದ ನಿಮಗ್ ತೊಂದರೆ ಆಗುತ್ತಲ್ಲ ಚೆನ್ನಾಗಿ ಕೆಲಸ ಮಾಡೋರು. ಆಗತ್ತೆ ಅಣ್ಣ, ಏನ್ ಮಾಡಕ್ಕಾಗಲ್ಲ. ಈಗ ಬೆಂಗಳೂರು ದೊಡ್ಡದು ಏರಿಯಾ ಐತೆ ಅಣ್ಣ. ಅದ್ರೊಳಗ್ನ ಅರ್ಧ ಮಂದಿ ತಪ್ಪು ಮಾಡ್ತಾರ, ಅರ್ಧ ಮಂದಿ ಮಾಡಲ್ಲ. ಹಿಂಗ ನಿಮ್ಗೆ ಏನಾತರ ಎಕ್ಸ್ಪೀರಿಯನ್ಸ್ ಆಗಿತ್ತಾ? ಯಾರೋ ಲೇಡೀಸ್ ಬರೋದು, ಅವ್ರ ಸರಿಯಾಗಿ ಮಾತಾಡದೆ ಬೈಯೋದು, ಜಗಳಾಡೋದು? ಆತರ ಏನೂ ಆಗಿಲ್ಲ ಅಣ್ಣ. ಮಿಸ್ ಆಗಿ ಒಂದ್ಸಲ 900 ರೂಪಾಯಿ ಹಾಕಿದ್ರು ಅವ್ರು ರ್ಯಾಪಿಡೋ ಎತ್ತಿ ಫೋನ್ ಪೇ ಮಾಡಿ ಅವ್ರಿಗೆ, ಮತ್ತೆ ಅವ್ರು ನನಗೆ ಕಾಲ್ ಮಾಡಿ, ಮೇಡಮ್ ಹಾಕ್ತೀನಿ ಮೇಡಮ್, ಭಾರತ್ ಪೇದಾಗ ಐತೆ, ನಾಳೆ ಬೆಳಗ್ಗೆ ಹಾಕ್ತೀನಿ ಅಂತ ತಂದಿನ. ಈಗ ಈ ತರದ ರೂಲ್ಸ್ ತರೋದು ಒಳ್ಳೇದಾ? ಯಾಕೆಂದ್ರೆ ಡ್ರೈವರ್ಗಳು ಪಾಪ ಒಂದೊಂದು ಟ್ರಿಪ್ನು ಕಷ್ಟಪಟ್ಟು ಮಾಡ್ತಾ ಇರ್ತಾರೆ. ಕಷ್ಟ ಮಾಡ್ತಿದ್ರ ಮತ್ತೆ ಇನ್ ಮಾಡೋದ ಇನ್ನಷ್ಟದಾಗ. ಈಗ ಏನೇನ್ ಡ್ಯೂಟಿಗಳು ಏನೋ ಬಾಡಿಗಳು ಸಿಕ್ಕಂಗಿದ್ರೆ ಏನೋ ಒಂದು ಮಾಡ್ಕೋಬಹುದು, ಬಾಡಿಗಳೇ ಬೀಳೋರು. ಅದೇ ಈಗ ಸೇಫ್ಟಿಗೆ ನೋಡ್ತಾ ಇದಾರೆ. ಅವ್ರೇನಂದ್ರೆ ವುಮೆನ್ ಸೇಫ್ಟಿ, ಹೆಣ್ಮಕ್ಳಿಗೆ ಅವರಿಗೆ ಡ್ರೈವರ್ಗಳು ಒಂದಷ್ಟು ಹರಾಸ್ ಮಾಡ್ತಾರೆ, ಆತರ ಕೆಲವು ಆಗಿರೋದ್ರಿಂದ. ಬಟ್ ಯಾರೋ ಒಬ್ಬ ಮಾಡೋ ಕೆಲಸದಿಂದ ಎಲ್ರ ಮೇಲೂ ಈ ತರದೊಂದು ರೂಲ್ಸ್. ಯಾವನೋ ಓಪನ್ ಮಾಡಿದಕ್ಕೆ ನಾ ಎಲ್ಲರಿಗೂ ಬರ್ತದೆ. ಅದು ಕಷ್ಟ ಅಲ್ವಾ ಅನುಭವಿಸೋದು ಎಲ್ರು? ಕಷ್ಟ ಆಗುತ್ತೆ. ಈಗಾಗಲೇ ರಸ್ತೆ ಮೇಲೆ ಕ್ಯಾಬ್ ಅನ್ನ, ಆಟೋಗಳನ್ನ ಓಡಿಸುವಂತ ಡ್ರೈವರ್ಗಳು ಆಪ್ಗಳು ಈಗಾಗಲೇ ಸುಲಿಗೆ ಮಾಡ್ತಾ ಇವೆ. ಹಾಗೇನೆ ಕಸ್ಟಮರ್ಗಳು ಕೂಡ ಈ ಬಿಸ್ನೆಸ್ ಡೌನ್ ಆಗಿದೆ, ಕಸ್ಟಮರ್ಗಳು ಇಲ್ಲ ಅಂತ ಹೇಳಿ ಅವರೇ ಗೋಳಾಡ್ತಾ ಇರುವಾಗ ಈ ರೀತಿಯ ಒಂದು ರೂಲ್ಸ್ ಬಂದ್ರೆ, ಸೊ ನಾವು ಕಸ್ಟಮರ್ ಅನ್ನ ಚೂಸ್ ಮಾಡ್ತೀವಿ, ಕಸ್ಟಮರ್ ನಮ್ಮನ್ನ ಚೂಸ್ ಮಾಡೋದಾದ್ರೆ, ಸೊ ನಮ್ಗೆ ಎಲ್ಲಿ ಅಂದ್ರೆ ಕಸ್ಟಮರ್ಗಳು ನಮಗ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತೀವಿ, ಒಂದು ಟ್ರಿಪ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತೀವಿ. ಹೀಗಿರುವಾಗ ಕಸ್ಟಮರ್ಗಳು ನಮ್ಮನ್ನ ರಿಜೆಕ್ಟ್ ಮಾಡೋ ರೀತಿ, ಪ್ಯಾಸೆಂಜರ್ ನಮ್ಮನ್ನ ರಿಜೆಕ್ಟ್ ಮಾಡೋ ರೀತಿ ರೂಲ್ಸ್ ಏನಾದ್ರು ಬಂದ್ರೆ ಏನ್ ಮಾಡಕ್ಕಾಗತ್ತೆ? ಈ ರೀತಿ ಆಗ್ಬಿಟ್ರೆ ನಮಗೆ ಈಗ್ಲೇ ದುಡಿಮೆ ಇಲ್ಲ, ಇನ್ನೂ ಕಷ್ಟ ಆಗುತ್ತೆ. ಈ ರೀತಿಯ ರೂಲ್ಸ್ ಗಳನ್ನ ತಂದ್ರೆ ರೂಲ್ಸ್ ಗಳೆಲ್ಲ ಬರ್ತವೆ ಹೋಗ್ತವೆ, ಏನು ಬದಲಾಗಲ್ಲ. ನಮ್ ಜೀವನ ಅಂತೂ ಬದಲಾಗಲ್ಲ. ನಾವು ರೋಡಲ್ಲೇ ಇದೀವಿ, ನಾವು ರಸ್ತೆ ಮೇಲೆ ಇದೀವಿ, ದೊಡ್ಡ ದೊಡ್ಡ ಜನ AC ರೂಮ್ಗಳಲ್ಲಿದ್ದಾರೆ. ಸೊ ನಮ್ಗೆ ಈ ರೂಲ್ಸ್ ಗಳು ಬದಲಾಗೋದ್ರಿಂದ ಏನು ಪರಿಣಾಮ ಬೀರಲ್ಲ. ಬಟ್ ನಮಗೆ ತೊಂದರೆ ಆಗದೆ ಇದ್ರೆ ಸಾಕು ಅನ್ನೋ ರೀತಿ ಬಹುತೇಕ ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಹೇಳ್ತಾ ಇರುವಂತ ಮಾತು. ಸರ್ಕಾರ ರೂಲ್ಸ್ ಗಳನ್ನ ತರುತ್ತೆ, ಆದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ರಿಯಾಲಿಟಿನ ನೋಡ್ಕೊಂಡು ತಂದ್ರೆ ಒಳ್ಳೇದು ಅನ್ನುವಂಥದ್ದು ನಮ್ಮ ಕಳಕಳಿ ಕೂಡ. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಓಂ, ಒನ್ ಇಂಡಿಯಾ ಕನ್ನಡಕ್ಕಾಗಿ ಬೆಂಗಳೂರಿನಿಂದ.